ಪ್ರಾಡಕ್ಟ್ಸ್ ಎಲ್ಲ ಅದೇನೋ ಈ ನಡುವೆ ಅಮ್ಮ ನನಗೆ ತೆಗಿಯೋಕ್ಕೆ ಕೊಡ್ತಿಲ್ಲ ಫ್ರೆಂಡ್ಸ್, ಎಲ್ಲ ಅವರೇ ತೆಗೆದು ನೋಡಿಬಿಟ್ಟು ಆಮೇಲೆ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನನಗೆ ನಂದು ವರ್ಕ್ ಸ್ಟೇಷನಲ್ಲಿ ಇಟ್ಕೊಳ್ಳೋ ಥರ ಇದೆ. ಬಟ್ ಫಾರ್ ಶ್ಯೂರ್ ಇದು ನನ್ನ ವರ್ಕ್ ಸ್ಟೇಷನ್ಗಂತೂ ತೊಗೊಂಡಿರಲ್ಲ ಅಮ್ಮ, ಕಾಸ್ಮೆಟಿಕ್ಸ್ಗಂತಲೇ ತೊಗೊಂಡಿರ್ತಾರೆ. ನೋ ವೇ ಅಂತ ಹೇಳ್ತಿದ್ದಾರೆ ನೋಡಿ, ಕಾಸ್ಮೆಟಿಕ್ಸ್ಗಂತಲೇ ತೊಗೊಂಡಿರ್ತಾರೆ. ಇದು ನೋಡಿ, ಇದು ಬರುತ್ತೆ. ಈ ರೆಗ್ಯುಲರ್ ಹಾಕ್ಕೊಳ್ಳೋ ಇಯರಿಂಗ್ಸ್ನೆಲ್ಲ ಬಿಚ್ಚಿ ಬಿಚ್ಚಿ ಇಟ್ಕೋಬೋದು, ಮತ್ತು ಟೈಮ್ ಸಿಕ್ಕಿದಾಗ ಎತ್ತಿ ಬೇಕಪ್ ಸ್ಟೋರ್ ಮಾಡ್ಕೋಬೋದು. ಅದಕ್ಕೆ ಚೆನ್ನಾಗಿದೆ ಇದು. ಆ್ಯಂಡ್ ಇಲ್ಲಿ ಪ್ಲೇಸ್ನಲ್ಲಿ ನಾವು ರೆಗ್ಯುಲರ್ ಯೂಸ್ ಮಾಡೋದು ಮೇ ಬಿ ಪರ್ಫ್ಯೂಮ್ಸ್ ಆರ್ ಎವ್ರಿ ಡೇ ಯೂಸ್ ಮಾಡೋ ಮಾಯ್ಶ್ಚರೈಸೇಷನ್ ಸನ್ಸ್ಕ್ರೀನ್ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನೋಡಿ ಕಂಪಾರ್ಟ್ಮೆಂಟ್ಸ್ ಎಷ್ಟಿದೆ, 1 2 3 4 5 6 ಎಷ್ಟೊಂದಿದ್ದಾವೆ. ಇದ್ರದ್ದು ಪಿಕ್ಚರ್ ನೋಡಿ ಹಿಂಗಿದೆ, ನೈಸ್ ಅಲ್ವಾ? ಐನು ಹೆಸರು, ಆ ಬ್ರ್ಯಾಂಡ್ ಹೆಸರೇನಿಲ್ಲ ಬಿಡಿ. ಇದ್ರದ್ದು ಪ್ರೈಸ್ ಜಸ್ಟ್ 193 rupees ಫ್ರೆಂಡ್ಸ್. ಐ ಥಿಂಕ್ ಇಟ್ಸ್ ಎ ವರ್ದಿ ಪ್ರಾಡಕ್ಟ್ ಅಂತಲೇ, ಬಿಕಾಸ್ ಪ್ರಾಡಕ್ಟ್ ಕೂಡ ಸ್ಟರ್ಡಿ ಆಗಿದೆ. ಪ್ಲಾಸ್ಟಿಕ್ ಹಂಗಂತ ಜಾಸ್ತಿ ಥಿನ್ ಪ್ಲಾಸ್ಟಿಕ್ ಏನಿಲ್ಲ, ಸ್ಟರ್ಡಿ ಆಗಿದೆ. ಎಷ್ಟು ಐಟಮ್ಸ್ ಇಡ್ಬೋದು ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿ, ಅಂದರೆ ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್, ನೀವು ಯೂಸ್ ಮಾಡೋ ಪ್ರಾಡಕ್ಟ್ ದೊಡ್ಡದಾ ಚಿಕ್ಕದಾ ಯಾವ ಥರ ಇದೆ ಸೈಜ್, ಅದ್ರ ಮೇಲೆ ಇದರೆಲ್ಲ ಐಟಮ್ಸ್ ತುಂಬಿಸ್ಕೋಬೋದು. ಬಟ್ ಇಟ್ಸ್ ನೈಸ್, ಐ ಲೈಕ್ ಇಟ್. ಕಲರ್ ಕೂಡ ನನ್ನ ಹತ್ರ ಈ ಒಂದು ಕಲರಲ್ಲಿ ಏನೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ನನ್ನ ಹತ್ರ ಇರೋದು ಈ ಕಲರಲ್ಲಿ. ನನಗೆ ಸ್ಟೋರೇಜ್ ಬಾಕ್ಸ್ ತುಂಬ ಇಷ್ಟ ಆಯಿತು. ಅಮ್ಮ, ನನಗೆ ಇದನ್ನು ವರ್ಕ್ ಸ್ಟೇಷನ್ಗೆ ಕೊಡ್ತೀರಾ? ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಕಾಸ್ಮೆಟಿಕ್ಸ್ ಕೂಡ ನಮ್ಮದೇ ತಾನೇ ಇಟ್ಕೊಳ್ಳೋದು, ಹಾಗಾಗಿ ನೋ ಪ್ರಾಬ್ಲಮ್. ಈ ಒಂದು ಪ್ರಾಡಕ್ಟ್ ನಿಮಗೂ ಇಷ್ಟ ಆಯಿತು ಅಂದರೆ ನಾನು ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಗೋ ಚೆಕ್ ದ್ಯಾಟ್. ಬಾಯ್.